ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 113ನೇ ಅಧ್ಯಾಯ 1 ಮತ್ತು 2ನೇ ವಚನವು ಈ ರೀತಿಯ ಗೆಲ್ಲುತ್ತೆ. ಯಾಹುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನ ನಾಮವು ಕೀರ್ತಿಸಲ್ಪಡಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ದೇವರ ಮಕ್ಕಳಾಗಿರುವಂತ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಆತನ ಸೇವಕರಾದ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ಆತನ ನಾಮವನ್ನು ನಾವು ಸ್ತುತಿಸಬೇಕು. ಯುಗ ಯುಗಕ್ಕೂ ನಾವು ಆತನ ನಾಮವನ್ನು ಕೀರ್ತಿಸಲ್ಪಡಬೇಕು. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತ ಕಾರ್ಯಗಳನ್ನು ನಾವು ನೆನೆಸುವಾಗ ದೇವರು ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದಾರಲ್ಲವಾ, ಆದ ಕಾರಣ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವನು ಎಂಬುದಾಗಿ. ಆದ ಕಾರಣ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.